ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ನಲ್ಲಿ ಶಾಂತಿನ ನೋಡಿ ದೆವ್ವ ಅಂತ ಸೂರ್ಯ ಹಾಗೂ ಮನೋಜ್ ಇಬ್ರು ಕೂಗಾಡ್ತಿರ್ತಾರೆ. ಲೈ ಏನ್ರೋ ಇದು, ಒತ್ತು ಗೊತ್ತಿಲ್ಲದ ಯಾಕ್ರೋ ಹಿಂಗ್ ಬಡ್ಕೊಂತ ಇದಾರೆ ಎಲ್ಲಾರು, ಏನ್ರೋ ಬಂದಿರೋದ್ ನಿಮ್ಗೆ ಅಂತ ರಂಗನಾಥ್ ಅವ್ರು ಬರ್ತಾರೆ. ಅಪ್ಪ ಬಾರಪ್ಪ ಇಲ್ಲಿ ನೋಡಪ್ಪ, ಅಲ್ಲಿ ದೆವ್ವ ಹೇಗ್ ತಲೆ ಕೆರ್ಕೊಂತ ಇದೆ ಅಂತ ಸೂರ್ಯ ಹೇಳ್ತಾನೆ. ನಾನು ಆಗ್ಲೇ ಹೇಳ್ದೆ, ಮಲ್ಕೊಬೇಕಾದ್ರೆ ಮುಖ ತೊಳ್ಕೊಂಡ್ ಮಲ್ಕೋ, ಮಕ್ಳೆಲ್ಲ ನೋಡಿದ್ರೆ ಎದುರ್ಕೊಂತಾರೆ ಅಂತ. ಕೇಳದ್ದೆ ನನ್ ಮಾತ್ನ, ನೋಡು ಈಗ ನೀನ್ ಅವತಾರನ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ ಹೋಗಿ ಹೋಗಿ ಈ ಟೈಮಲ್ಲೇ ಕರೆಂಟ್ ತೆಗ್ದಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಟ್ರಾನ್ಸ್ಫಾರ್ಮರ್ ಹೋಗಿರ್ಬೇಕೇನೋ ಅಂತ ಮನೋಜ್ ಹೇಳ್ತಾನೆ. ನಮ್ಮನೇಲಿ ಮಾತ್ರ ಕರೆಂಟ್ ಇಲ್ಲ, ಬೇರೆ ಎಲ್ಲಾರ ಮನೇಲೂ ಇದೆ ಅಂತ ಮೀನಾ ಹೇಳ್ತಾಳೆ. ರೀ ಈ ತಿಂಗಳು ಕರೆಂಟ್ ಬಿಲ್ ಕಟ್ಟಿದ್ರ ಅಂತ ಶಾಂತಿ ಕೇಳ್ತಾಳೆ. ಏನ್ ಮಾತಾಡ್ತೀಯ, ನಾನೇ ಹೋಗಿ ನನ್ ಕೈಯಾರ ಕಟ್ ಬಂದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಓ ಹಂಗಾರೆ ಅಪ್ಪ ಫ್ಯೂಸ್ ಹೋಗಿರುತ್ತೆ. ರವಿ ಬಾರೋ ನನ್ ಜೊತೆಗೆ ಅಂತ ಸೂರ್ಯ ಹಾಗೂ ರವಿ ಇಬ್ರು ಹೋಗಿ ಫ್ಯೂಸ್ ಹಾಕ್ಬಿಟ್ಟು ಬರ್ತಾರೆ. ಏನಾಗಿತ್ತಪ್ಪ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಟ್ರಿಪ್ ಆಗಿತ್ತಪ್ಪ, ಅದು ಯಾವಾಗ್ಲೂ ಈ ತರ ಎಲ್ಲ ಆಗೋದಿಲ್ಲ, ಅದು ಜಾಸ್ತಿ ಓವರ್ಲೋಡ್ ಆಗ್ಬಿಟ್ರೆ ಅಥವಾ ಯಾರಾದ್ರೂ ಸ್ವಿಚ್ ನ ಆನ್ ಆಫ್ ಮಾಡ್ತಿದ್ರೆ ಹೀಗಾಗ್ಬಿಡುತ್ತೆ. ಯಾರ್ ಹಿಂಗೆಲ್ಲ ಮಾಡಿದ್ದು ಅಂತ ಸೂರ್ಯ ಕೇಳ್ತಾನೆ. ಇವಾಗ ಕರೆಂಟ್ ಬಂದಾಯ್ತಲ್ವಾ, ಎಲ್ಲ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ರವಿ ಹಾಗೂ ಶ್ರುತಿ ಇಬ್ರು ಮಲ್ಕೊಳಕ್ ಹೋಗ್ತಾರೆ. ಅಮ್ಮ ಮೊದ್ಲು ಹೋಗಿ ಮುಖ ತೊಳ್ಕೊ, ಇಲ್ಲ ಅಂದ್ರೆ ನನ್ನ ನಾಳೆ ಗಾಳಿ ಆಂಜನೇಯ ದೇವಸ್ಥಾನ ಕರ್ಕೊಂಡೋಗಿ ತಾಯ್ತಾ ಕಟ್ಟಿಸ್ಬೇಕಾಗತ್ತೆ ಅಂತ ಮನೋಜ್ ಹೇಳ್ತಾನೆ. ರೋಹಿಣಿ ಇದನ್ನ ಹಾಕೊಂಡ್ರೆ ಮುಖ ಪಳಪಳ ಅಂತ ಒಳಿಯುತ್ತೆ ಅಂತ ಹೇಳಿದ್ಲು ಅಂತ ಶಾಂತಿ ಹೇಳ್ತಾಳೆ. ಆಗ ರಂಗನಾಥ್ ಅವರು ರೋಹಿಣಿಗೆ ಕೈ ಮುಗಿತಾರೆ. ನಾಳೆ ನೀನ್ ನನ್ ಮುಖ ನೋಡಿದ್ರೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಇದಕ್ಕಿಂತ ಭಯಂಕರವಾಗಿರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಏಯ್ ಭೂತ್ ಬಂಗ್ಲೆ ದೆವ್ವ ಇದ್ದಂಗಿದ್ಯಾ ಕಣೆ, ಹೋಗ್ ಮುಖ ತೊಳ್ಕೊಳೆ, ಎಲ್ಲ ಹೋಗ್ ಮಲ್ಕೊಳ್ಳಿ, ನೀನ್ ಮುಂಚೆ ಏನ್ ಚೇಂಜ್ ಇರ್ಲಿಲ್ಲ, ಹಿಂಗೆ ಇದ್ದೆ, ಮುಖಕ್ ಬೇರೆ ಅದೇನೋ ಬಳ್ಕೊಂಡಿದ್ದಾಳೆ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಮಲ್ಕೊಳಕ್ ಹೋಗ್ತಾರೆ. ನಂತರ ಎಲ್ರು ಅಲ್ಲಿಂದ ಹೊರಡ್ತಾರೆ. ಆಗ ಎಲ್ರಿಗೂ ಹೊಟ್ಟೆ ಕಿಚ್ಚು, ನಾನು ಪಳ್ಪಳ ಅಂತ ಹೊಳಿತೀನಲ್ಲ ಬೆಳಿಗ್ಗೆ ಅಂತ, ನೋಡ್ತಾ ಇರಿ ನಾನು ಹೆಂಗಿರ್ತೀನಿ ಬೆಳಿಗ್ಗೆ ಅಂತ ಶಾಂತಿ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಸೂರ್ಯ ಹಾಗೂ ಮೀನಾ ಇಬ್ರು ಹೂ ತರೋದಕ್ಕೆ ಅಂತ ಮಾರ್ಕೆಟ್ಗೆ ಹೋಗ್ತಿರ್ತಾರೆ. ಸ್ವಲ್ಪ ಬೇಗ ಹೋಗ್ಬಾರ್ದಾ ಅಂತ ಮೀನಾ ಹೇಳ್ತಾಳೆ. ಈ ರೋಡ್ ತುಂಬಾ CCTV ಕ್ಯಾಮ್ರಾಗಳಿವೆ, ಫೈನ್ ಜಡದ್ ಬಿಡ್ತಾರೆ, ದುಡಿಯೋದ್ 3 ಕಾಸು 6 ಕಾಸು ಫೈನ್ ಕಟ್ಟೋದಕ್ಕಾಗಲ್ಲಮ್ಮ ನನ್ ಕೈಲಿ ಅಂತ ಸೂರ್ಯ ಹೇಳ್ತಾನೆ. ಮಾರ್ಕೆಟ್ ಅಲ್ಲಿ ಫ್ರೆಶ್ ಹೂನೆಲ್ಲ ತಗೊಂಡೋಗ್ಬಿಟ್ಟಿರ್ತಾರೆ, ಅದಕ್ಕೆ ಬೇಗ ಹೋಗಿ ಅಂತ ಹೇಳ್ತಿರೋದು ಅಂತ ಮೀನಾ ಹೇಳ್ತಾಳೆ. ನಂತರ ಇಬ್ರು ಮಾರ್ಕೆಟ್ ಬರ್ತಾರೆ. ಆಗ ನೀವಿಲ್ಲೇ ಇರಿ, ನಾನು ಹೋಗಿ ಹೂ ತಗೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ಮೀನಾ ಹೋಗ್ತಿರ್ತಾಳೆ. ಏ ಹೂವಮ್ಮ ನಿಂತ್ಕೊ ಒಂದ್ ನಿಮಿಷ, ನೋಡಿದ್ಯಾ ರೋಡು, ಆಗಮ ಸಂಧಿ ಲೋಕ ಸಂಧಿ ಸವರ್ಣ ದೀರ್ಘ ಸಂಧಿಗಿಂತ ಚಿಕ್ಕದಿದೆ, ನಾನೇನಾದ್ರೂ ಇಲ್ಲಿ ಗಾಡಿ ಹಾಕೊಂಡಿದ್ರೆ ಪೊಲೀಸ್ನವ್ನ್ ಬಂದು ಸಂಧಿ ಮೇಲೆ ಬಿಡ್ತಾನೆ ನನ್ಗೆ ಅಂತ ಸೂರ್ಯ ಹೇಳ್ತಾನೆ. ಏನೂ ಇಲ್ಲ, ನಾನು ಮೊದ್ಲೆಲ್ಲ ಬರ್ತಿದ್ನಲ್ಲ ಆಗ ದೊಡ್ಡ ಗಾಡಿನೇ ನಿಂತ್ಕೋತಿತ್ತು, ಆಗ ಯಾರು ಬರ್ತಿರ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ. ಬೇರೆ ಯಾರೋ ತಪ್ಪು ಮಾಡ್ತಾರೆ ಅಂತ ನಾವು ಅದೇ ತಪ್ಪು ಮಾಡಕ್ಕಾಗತ್ತಾ ಅಂತ ಸೂರ್ಯ ಹೇಳ್ತಾನೆ. ಏನೂ ಇಲ್ಲ, ಹೂ ಎಷ್ಟ್ ಭಾರ ಇರುತ್ತೆ, ನೀವ್ ಆಟೋನ ಎಲ್ಲೋ ನಿಲ್ಸಿದ್ರೆ ನಾನೊಬ್ಳೆ ಹೂನ ಹೇಗ್ ತಗೊಂಬರ್ಲಿ ಅಂತ ಮೀನಾ ಹೇಳ್ತಾಳೆ. ಅಲ್ಲಮ್ಮ ಅಲ್ಲಿಂದ ಎತ್ಕೊಂಬರಕ್ ಯಾರು ಇಲ್ವಾ ಅಂತ ಸೂರ್ಯ ಕೇಳ್ತಾನೆ. ಇದಾರೆ, ಅವ್ರಿಗೂ ಭಾರ ಆಗತ್ತೆ ಅನ್ನೋದನ್ನ ಮರಿಬೇಡಿ, ಇಲ್ಲೇ ನಿಂತಿರಿ, ಯಾರು ಬರಲ್ಲ ಅಂತ ಹೇಳ್ತಿದೀನಿ ತಾನೆ, ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ ಅಂತ ಮೀನಾ ಕೇಳ್ತಾಳೆ. ಆಯ್ತ್ ನಡಿಯ ಹೆಂಡ್ತಿ, ನಿನಗ್ ಬಾಯ್ ಕೊಡಕ್ಕಾಗತ್ತಾ, ಉಳೆ ಈ ಸ್ಟೀರಿಯೋ ಬಾಕ್ಸ್ ಗಿಂತ ದೊಡ್ಡದಾಗಿದೆ ನಿನ್ ವಯಸ್ಸು, ಹೋಗು ಇಲ್ಲೇ ನಿಂತಿರ್ತೀನಿ, ಏನಾದ್ರೂ ಆಗ್ಬೇಕಲ್ಲ ಅವಾಗಿದೆ ಅಂತ ಸೂರ್ಯ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಸೂರ್ಯ ಫೋನ್ ಅಲ್ಲಿ ಮಾತಾಡ್ತಾ ನಿಂತಿರ್ತಾನೆ. ಆಗ ಪೊಲೀಸ್ನವ್ರು ಬಂದು ಯಾರ್ದಯ್ಯ ಗಾಡಿ ಇದು ಅಂತ ಕೇಳ್ತಾರೆ. ಸರ್ ನಂದೇ ಅಂತ ಸೂರ್ಯ ಹೇಳ್ತಾನೆ. ಯಾವ ಜಾಗದಲ್ಲಯ್ಯ ಗಾಡಿ ಹಾಕಿದ್ಯಾ, ಏನ್ ಪಾರ್ಕಿಂಗ್ ಮಾಡೋ ಜಾಗನ ಆಯ್ತು ಅಂತ ಪೊಲೀಸ್ನವ್ರು ಕೇಳ್ತಾರೆ. ಸರ್ ನಾನು ಈಗ ಜಸ್ಟ್ ಬಂದೆ ಸರ್, ಪ್ಯಾಸೆಂಜರ್ ಇಳ್ಕೊಂಡೋದ್ರು, ನಾನ್ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ, ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ ಸರ್, ಈಗ ತೆಗಿತೀನಿ ಅಂತ ಸೂರ್ಯ ಹೇಳ್ತಾನೆ. ನೋಡು ಈ ಪಿಟೀಲ್ ಚೌಡಯ್ಯನ ನನ್ನ ಹತ್ರ ಕೊಯ್ಯಕ್ ಬರ್ಬೇಡ, ನನಗ್ ಮೊದ್ಲಿಂದ ಗೊತ್ತು, ಮೊದ್ಲು ಫೈನ್ ಕಟ್ 500 ರೂಪಾಯಿನ ಅಂತ ಪೊಲೀಸ್ನವ್ರು ಹೇಳ್ತಾರೆ. 500 ರೂಪಾಯಿನ ಸರ್, ನಾನು ಈಗ ತಾನೇ ಗಾಡಿ ತೆಗ್ದಿದ್ದೀನಿ ಸರ್, ನನ್ನ ಹತ್ರ ಟೀ ಕುಡಿಯಕ್ಕೂ 5 ರೂಪಾಯಿ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಹೌದಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಆಟೋನ ಸ್ಟೇಷನ್ಗೆ ತಗೊಂಡೋಗಿರ್ತೀನಿ, 500 ರೂಪಾಯಿ ಫೈನ್ ಕಟ್ಟಿ ಆಮೇಲೆ ಆಟೋನ ತಗೊಂಡೋಗು ಅಂತ ಪೊಲೀಸ್ನವ್ರು ಹೇಳ್ತಾರೆ. ಸರ್ ಹಾಗೆಲ್ಲ ಹೇಳ್ಬೇಡಿ ಸರ್, ನಿಮ್ ಕೈ ಮುಗಿತೀನಿ ಸರ್, ಬಡವಾ ಸರ್ ನಾನು ಅಂತ ಸೂರ್ಯ ಕೇಳ್ಕೊಂತಾನೆ. ಸರ್ಕಾರನು ಬಡತನದಲ್ಲೇ ಇದೆ ಕಣಯ್ಯ, ನೀನ್ ಫೈನ್ ಕಟ್ 500 ರೂಪಾಯಿ ಅಷ್ಟೇ, ಜಾಸ್ತಿ ಮಾತಾಡ್ಬೇಡ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಸೂರ್ಯ ಪೊಲೀಸ್ನವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಿರ್ತಾನೆ. ಅದೇ ಟೈಮ್ಗೆ ಮೀನಾ ಬರ್ತಾಳೆ. ಏನಾಯ್ತು ಅಂತ ಮೀನಾ ಕೇಳ್ತಾಳೆ. ರೀ ಮೇಡಮ್ ನೋಡಿದ್ರಾ, ನಾನ್ ಹೇಳಿದ್ರೆ ಕೇಳಲ್ಲ ನೀವು ಅಂತ ಸೂರ್ಯ ಹೇಳ್ತಾನೆ. ಸರ್ ನಾನೇ ಸರ್ ಆಟೋನ ಇಲ್ಲೇ ನಿಲ್ಸಿ ಅಂತ ಹೇಳಿದ್ದು, ಹೂ ಎಲ್ಲ ರೆಡಿ ಇತ್ತು, 1 ನಿಮಿಷ ಆಗುತ್ತೆ ತರೋದಿಕ್ಕೆ ಅಂತ ಇವ್ರನ್ನ ಇಲ್ಲೇ ಇರೋದಕ್ಕೆ ಹೇಳ್ದೆ ಅಂತ ಮೀನಾ ಹೇಳ್ತಾಳೆ. ನೋಡಮ್ಮ, ನೀವು ಪೊಲೀಸ್ನವ್ರ ಹತ್ರ ಹೀಗೆಲ್ಲ ಮಾತಾಡಬಾರ್ದು, ನೀವು ಪ್ಯಾಸೆಂಜರ್ ಅಷ್ಟೇ, ಡ್ರೈವರ್ ಜ್ಞಾನ ಬೇಡವಾ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಸರ್ ಇದ್ರಲ್ಲಿ ಇವ್ರದೇನು ತಪ್ಪಿಲ್ಲ ಸರ್ ಅಂತ ಮೀನಾ ಹೇಳ್ತಾಳೆ. ನೋಡಿದ್ಯೇನಮ್ಮ, ಬಡ್ಕೋತೀನಿ ನಿನ್ಗೆ, ಕೇಳಲ್ಲ ನನ್ ಮಾತು ತೂ ಅಂತ ಸೂರ್ಯ ಹೇಳ್ತಾನೆ. ಏನಯ್ಯ ಅವಳ ಹೆಂಡ್ತಿನ ಬೈದಂಗ್ ಬೈತೀಯ ಅಂತ ಪೊಲೀಸ್ನವ್ರು ಕೇಳ್ತಾರೆ. ಸರ್ ನಾನು ಅವಳ ಹೆಂಡ್ತಿನೇ ಸರ್,
ಅಲ್ಲಲ್ಲ ಅವಳು ನನ್ನ ಹೆಂಡ್ತಿನೇ ಸರ್ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕು, ಫಸ್ಟ್ ನೀವು ಫೈನ್ ಕಟ್ಟಿ ಅಷ್ಟೇ ಅಂತ ಪೊಲೀಸ್ನವರು ರೆಸಿಪ್ಟ್ ನ ಸೂರ್ಯನ್ ಕೈ ಕೊಡ್ತಾರೆ. ಅಯ್ಯೋ ಸರ್ 500 ರೂಪಾಯಿ ಅಂತ ಸೂರ್ಯ ಬಾಯಿ ಬಡ್ಕೊಂತಿರ್ತಾನೆ. ಆಗ ಸರ್ 500 ರೂಪಾಯಿನ ಸರ್, ನಾನ್ ಬೆಳಿಗ್ಗೆಯಿಂದ ಹೂ ಕಟ್ಟಿ ಇವ್ರು ಆಟೋ ಓಡಿಸೋದ್ರು 250 ರೂಪಾಯಿಂದ 300 ರೂಪಾಯಿ ಉಳಿಸೋದಕ್ಕಾಗಲ್ಲ ನಮ್ಗೆ. ಅಂತದ್ರಲ್ಲಿ 500 ರೂಪಾಯಿ ಅಂದ್ರೆ ಹೇಗೆ ಸರ್? ಸರ್ ಒಂದ್ 50 ರೂಪಾಯಿ ಕೊಡ್ಲಾ ಅಂತ ಮೀನಾ ಕೇಳ್ತಾಳೆ. ನೋಡಮ್ಮ, ನನ್ ಗಣೇಶನ್ ಕಲೆಕ್ಷನ್ ಬಂದಿಲ್ಲ, ಫೈನ್ ಕಟ್ಬೇಕು, ಕಟ್ಟಿ ಅಷ್ಟೇ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಸರ್ ದಯವಿಟ್ಟು ಸರ್ ಒಂದ್ 200 ರೂಪಾಯಿ ಮಾಡ್ಕೊಳ್ಳಿ ಸರ್ ಅಂತ ಮೀನಾ ಕೇಳ್ತಾಳೆ. ಸರ್ ನಿಮ್ ಕೈ ಮುಗಿತೀನಿ ಸರ್, ಪ್ಲೀಸ್ ಸರ್ ಅಂತ ಸೂರ್ಯ ಹೇಳ್ತಾನೆ. ನೋಡಮ್ಮ, ನನ್ನಿಂದೇನೋ ಮಾಡಕ್ಕಾಗಲ್ಲಮ್ಮ, ನೀವು ಫೈನ್ ಕಟ್ಲೇಬೇಕು ಅಷ್ಟೇ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಆಗ ಮೀನಾ 500 ರೂಪಾಯಿ ತೆಗೆದು ಕೊಡ್ತಾಳೆ. ಸರಿ ಬೇಗ ಜಾಗ ಖಾಲಿ ಮಾಡಿ ಇಲ್ಲಿಂದ ಅಂತ ಹೇಳಿ ಪೊಲೀಸ್ನವ್ರು ಅಲ್ಲಿಂದ ಹೋಗ್ತಾರೆ. ಈಗ ತಾನೇ ಆಟೋ ತೆಗಿತಾ ಇದ್ದೀನಿ, ಬೆಳಿಗ್ಗೆ 500 ರೂಪಾಯಿ ಪಂಗ್ನಾಮ ಬೇಕಿತ್ತ ನಮ್ಗಿದು ಅಂತ ಸೂರ್ಯ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ನನಗೆ ಹಸುವಾಗ್ತಿದೆ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಹೂಗಳನ್ನೇ ಮುಕ್ಬಿಟ್ಟಿ ಆಮೇಲೆ ಕಮಿಟ್ಮೆಂಟ್ ಇದೆ ಅಮ್ಮ ಅಂತ ಸೂರ್ಯ ಹೇಳ್ತಾನೆ. ನಾನ್ ಹೂ ತಿಂತೀನೋ ಇಲ್ವೋ, ಆದ್ರೆ ಹೂ ಅಂತ ಹುಡ್ಗಿ ಪ್ರಾಣ ತಿಂತಿದಿರಲ್ಲ, ಅಲ್ಲಿ ಟೀ ಅಂಗಡಿ ಇದೆ ನಿಲ್ಸಿ ಟೀ ಕುಡಿಬೇಕು ಅಂತ ಮೀನಾ ಹೇಳ್ತಾಳೆ. ನಂತರ ಟೀ ಅಂಗಡಿ ಹತ್ರ ಬಂದು ಆಟೋ ನಿಲ್ಲಿಸ್ತಾರೆ. ನೀವು ಅಂತ ಮೀನಾ ಕೇಳ್ತಾಳೆ. ನಂಗ್ ಬ್ಯಾಡ ಅಂತ ಸೂರ್ಯ ಹೇಳ್ತಾನೆ. ಸ್ವಲ್ಪ ಅಂತ ಮೀನಾ ಹೇಳ್ತಾಳೆ. ಒಂದ್ ತೊಟ್ಟು ಕುಡಿಯಕ್ಕಿಲ್ಲ, ನೀನೋ ಕುಡ್ಕೊಂಬ ಅಂತ ಸೂರ್ಯ ಹೇಳ್ತಾನೆ. ಯೋ ಸುಮ್ನೆ ಬಾರೆ ಯೋ, ನಿನ್ ಫ್ರೆಂಡ್ಸ್ ಯಾರಾದ್ರೂ ಬೇರೆ ಏನಾದ್ರೂ ಕುಡಿಯಕ್ ಕರೆದ್ರೆ ಹೋಗಲ್ವಾ ಅಂತ ಹೇಳಿ ಅಣ್ಣ ಒಂದ್ ಟೀ ಒಂದ್ ಬನ್ ಅಂತ ಮೀನಾ ಹೇಳ್ತಾಳೆ. ನಂತರ ಸೂರ್ಯ ಇನ್ನೂ ಅಲ್ಲೇ ನಿಂತಿರೋದ್ನ ನೋಡಿ, ಯೋ ಇನ್ನು ಎಷ್ಟ್ ಸಲಿನಯ್ಯ ಕರಿಬೇಕು, ಸುಮ್ನೆ ಬಾರಯ್ಯ, ಬೇಕಿದ್ರೆ ವೇಟಿಂಗ್ ಚಾರ್ಜ್ ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ನಾನ್ ಬರಲ್ಲ ಅಂತ ಸೂರ್ಯ ಹೇಳ್ತಾನೆ. ಬನ್ರಿ, ಇಂಥ ಒಬ್ರು ಒಳ್ಳೆ ಪ್ಯಾಸೆಂಜರ್ ಸಿಗೋದು ತುಂಬಾ ಅಪರೂಪ, ವೇಟಿಂಗ್ ಚಾರ್ಜ್ ಜೊತೆಗೆ ಟೀ ಬೇರೆ ಕೊಡಿಸ್ತೀನಿ ಅಂತಿದ್ದಾರೆ, ಯಾಕಯ್ಯ ಬೇಡ ಅಂತಿದ್ಯಾ ಅಂತ ಟೀ ಅಂಗಡಿಯವ್ರು ಹೇಳ್ತಾರೆ. ವಾ ಏನಿದು, ಗ್ಯಾಂಗ್ ಕಟ್ಕೊಂಡು ಜಗಳಕ್ ಬರೋಗಿದ್ದಾರೆ, ನಮಗ್ ಯಾಕೆ ಬೇಕು, ಸುಮ್ನೆ ಹೋಗ್ಬಿಡೋಣ ಅಂತ ಸೂರ್ಯ ಟೀ ಕುಡಿಯಕ್ ಹೋಗ್ತಾನೆ. ಆಗ ಮೀನಾ ಟೀ ಜೊತೆಗೆ ಬನ್ ಕೊಡ್ತಾಳೆ. ನನಗ್ ಬನ್ ಬೇಡ ಅಂತ ಸೂರ್ಯ ಹೇಳ್ತಾನೆ. ಸುಮ್ನೆ ತಗೊಳ್ಳಿ, ಬೆಳಿಗ್ಗೆಯಿಂದ ಹಸ್ಕೊಂಡಿದ್ದೀರಾ, ತಿನ್ನಿ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಬನ್ನಿಸ್ಕೊಂಡು ತಿಂತಾ ಇರ್ತಾನೆ. ಅದನ್ನ ನೋಡಿ ಟೀ ಅಂಗಡಿಯವನು ಅಳ್ತಾ ಇರ್ತಾನೆ. ಯಾಕಯ್ಯ ಅಂತ ಸೂರ್ಯ ಕೇಳ್ತಾನೆ. ಅಲ್ಲ ಕಣಯ್ಯ, ನಿನ್ ಹಸುವಿನ ಬಗ್ಗೆ ಈ ಮೇಡಮ್ಗೆ ಎಷ್ಟು ಕಾಳಜಿನಯ್ಯ, ಅವ್ರು ತಿಂತಾ ಇದ್ ಬನ್ನೇ ನೀನು ಕೊಟ್ಬಿಟ್ರು, ವರ್ನಾಡ್ ಅನ್ನಪೂರ್ಣೇಶ್ವರಿ ಅಂತ ಟೀ ಅಂಗಡಿಯವನು ಹೇಳ್ತಾನೆ. ಲೋ ಜಿಂಗಲಾಲ, ಇವರು ವರ್ನಾಡ್ ಅನ್ನಪೂರ್ಣೇಶ್ವರಿ ಅಲ್ಲ, ನಮ್ನಾಡ್ ಅನ್ನಪೂರ್ಣೇಶ್ವರಿ ಅಂತ ಸೂರ್ಯ ಹೇಳ್ತಾನೆ. ಅಂದ್ರೆ ಅಂತ ಟೀ ಅಂಗಡಿಯವನ್ ಕೇಳ್ತಾನೆ. ಅರ್ಥ ಆಗ್ಲಿಲ್ವಾ, ನಾನ್ ಹೆಂಡ್ರಿಯವರು ಅಂತ ಸೂರ್ಯ ಹೇಳ್ತಾನೆ. ಗಂಡ ಹೆಂಡ್ತಿ ಅಂದ್ರೆ ಹೀಗಿರ್ಬೇಕು, ನನ್ಗೆ ನನ್ ಹೆಂಡ್ತಿ ನೆನ್ಪಾದ್ಲು, ಇವತ್ತೇ ಊರ್ಗ್ ಹೋಗ್ತೀನಿ ಅಂತ ಟೀ ಅಂಗಡಿಯವನ್ ಹೇಳ್ತಾನೆ. ಶೆಟ್ರ್ ಹೇಳಿದ್ಬಿಡು, ಒಂದ್ 15 ದಿನ ಈ ಕಡೆ ಬರ್ಲೇಬೇಡ ಅಂತ ಸೂರ್ಯ ಹೇಳ್ತಾನೆ. ನಂಗೆ ಮಾಡ್ತೀನಿ ಅಂತ ಟೀ ಅಂಗಡಿಯವನ್ ಹೇಳ್ತಾನೆ. ಉದ್ಧಾರ ಇವ್ರ ಫ್ಯಾಮಿಲಿ ಅಂತ ಸೂರ್ಯ ಗುಣುಗ್ತಿರ್ತಾನೆ. ಅವನ್ನ ನೋಡಿ ಮೀನಾ ನಗ್ತಿರ್ತಾಳೆ. ಈ ಸಂಚಿಕೆ ಸಂಪೂರ್ಣ ವಿಡಿಯೋಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.